ಪರಪ್ಪನ ಅಗ್ರಹಾರ ಜೈಲಲ್ಲಿ 3ನೇ ರಾತ್ರಿ ಕಳೆದಿದ್ದಾರೆ ನಟ ದರ್ಶನ್. ಮೊದಲ 2 ದಿನ ಚಡಪಡಿಕೆ ಆಯಿತು, ಆದರೆ ಈಗ ಕೊಂಚ ರಿಲ್ಯಾಕ್ಸ್ ಆಗಿದ್ದಾರಂತೆ. ಕಾರಣ ಏನು ಅಂತಂದ್ರೆ, ನಿನ್ನೆ ದರ್ಶನ್ ಅವರನ್ನ ಭೇಟಿ ಮಾಡಿದ್ರು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್. ಈ ವೇಳೆ ಕಣ್ಣೀರಿಟ್ಟಿದ್ರಂತೆ ದರ್ಶನ್. ಅದಾದ ನಂತರ ಮನಸ್ಸು ಹಗುರು ಮಾಡಿಕೊಂಡಿದ್ದಾರೆ. ಪತ್ನಿ ಮಗನನ್ನ ಭೇಟಿಯಾಗಿರೋದ್ರಿಂದ ಈಗ ಸ್ವಲ್ಪ ಮನಸ್ಸು ಹಗುರ ಅಂತ ಅಂತಿದ್ದಾರಂತೆ. ಇನ್ನು ಇವತ್ತು ಬೆಳಗ್ಗೆ ಚಿತ್ರಾನ್ನ ಸೇವಿಸಿ ಏನನ್ನೋ ಯೋಚಿಸ್ತಾ ಕುಳಿತಿದ್ದಾರೆ ದರ್ಶನ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್. ಅವರು ಭೇಟಿ ಮಾಡಿ ಹೋದ ನಂತರ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರಂತೆ. ಮೊದಲ 2 ದಿನ 2 ರಾತ್ರಿ ಚಡಪಡಿಕೆ, ಆದರೆ ಈಗ ಕೊಂಚ ನಿರಾಳತೆ ಅವರಲ್ಲಿ ಕಂಡು ಬರ್ತಾ ಇದೆ. ಏನೋ ಮಾಮೂಲಿ ಜೈಲಲ್ಲಿ ಯಾವ ಅಡುಗೆಯನ್ನ ಮಾಡ್ತಾರೆ ಅಥವಾ ಯಾವ ಮೆನ್ಯೂ ಇರುತ್ತೋ ಅದೇ ಊಟ ತಿಂಡಿಯನ್ನ ದರ್ಶನ್ ಅವರು ಕೂಡ ಸೇವಿಸ್ತಾ ಇದ್ದಾರೆ. ಅದನ್ನೇ ಸೇವಿಸಬೇಕು, ವಿಧಿ ಇಲ್ಲ. ಬೇರೆ ಆ ಫುಡ್ ತಿನ್ನೋದೇ ಅಲ್ಲಿ ಅನಿವಾರ್ಯ. ಹೊರಗಡೆಯಿಂದ ತರಿಸ್ಕೊಡೋದು ಅಥವಾ ಬೇರೆ ಇನ್ಯಾರೋ ಕುಕ್ ಮಾಡ್ಕೊಂಡ್ಬಂದು ಕೊಡ್ತಾರೆ ಅನ್ನೋದಾದರೆ ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ವಿಚಾರಣಾ ದಿನ ಕೈದಿಯಾಗಿದ್ದಾರೆ ನಟ ದರ್ಶನ್. ಸದ್ಯಕ್ಕೆ ಜೈಲು ಊಟವನ್ನೇ ಸೇವಿಸ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ದರ್ಶನ್ ಮತ್ತು ಬೇರೆ ಆರೋಪಿಗಳ ದಿನಚರಿ ಹೇಗಿದೆ ಜೈಲಲ್ಲಿ? ಸಭಾ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅದರಲ್ಲಿ 4 ಜನರನ್ನ ಈಗಾಗಲೇ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಜೈಲಲ್ಲಿರುವಂತಹ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಜೊತೆಗೆ A2 ಆರೋಪಿಯಾಗಿರುವಂತಹ ದರ್ಶನ್ ಏನಿದ್ದಾರೆ, ಅವರ ದಿನಚರಿಯಲ್ಲಿ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ. ಅಂತಂದ್ರೆ ಜೈಲಿನ ಫುಡ್ ಅವ್ರಿಗೆ ಸೇವಿಸೋದಕ್ಕಾಗ್ತಾ ಇಲ್ಲ, ವಿಲ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿ. ಅದರಲ್ಲೂ ಕೂಡ ದರ್ಶನ್ ಅವ್ರಿಗೆ ಊಟ ಸೆಟ್ ಆಗ್ತಾ ಇಲ್ಲ ಜೈಲಿನಲ್ಲಿ ಅಂತ ಹೇಳಿ. ನಿನ್ನೆ ರಾತ್ರಿ ಕೂಡ ಜೈಲಿನ ಊಟ ಅಂದರೆ ಚಪಾತಿಯನ್ನು ತಿಂದ್ರಂತೆ, ಮುದ್ದೆ ಜೊತೆಗೆ ಅನ್ನ ಸಾಂಬಾರನ್ನು ತಿಂದು ಮಜ್ಜಿಗೆಯನ್ನು ಕುಡ್ಕೊಂಡು ಮಲ್ಕೊಂಡ್ರು. ಇವತ್ತು ಬೆಳಗ್ಗೆ 6 ಗಂಟೆಗೆ ಎಚ್ಚರ ಆಗಿದೆ. ನಿನ್ನೆ ದರ್ಶನ್ ಅವರನ್ನು ಭೇಟಿ ಮಾಡೋದಕ್ಕೆ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಮಗ ಬಂದಿದ್ರು. ಹಾಗಾಗಿ ಕೊಂಚ ನಿರಾಳ ಆಗಿದೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಾತನಾಡಿ ನೋಡೋದಕ್ಕೆ ಬಂದ್ರಲ್ಲ ಅಂತ ಹೇಳಿ ಅವ್ರಿಗೆ ಕೊಂಚ ನಿರಾಳ ಆಗಿದೆ. ಹಾಗಾಗಿ ಇವತ್ತು ಬೆಳಗ್ಗೆ 6 ಗಂಟೆಗೆ ಅವರು ಎದ್ದಿದ್ದಾರೆ. 1 ಲೋಟ ಬಿಸಿನೀರು ಕುಡಿದು ಕಾಫಿ ಕುಡಿದಿದ್ದಾರೆ ಅಂತ ಹೇಳಿ ಈಗಾಗಲೇ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ಅಲ್ಲಿರುವಂತಹ ಬೇರೆ ಕೈದಿಗಳ ಜೊತೆ ಕೂಡ ಅವರು ಬೆರಿತಾ ಇಲ್ಲ ಅಂತ ಹೇಳಿ, ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಮಂಕಾಗ್ಬಿಟ್ಟಿದ್ದಾರೆ ಅಂತ ಹೇಳಿ. ನಿನ್ನೆ ಅಷ್ಟೇ ಅಲ್ಲಿದ್ದಂತಹ ಸಹ ಕೈದಿಗಳು ಮಾತನಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ನಿಮ್ಮಿಂದಾನೇ ಹೀಗಾಯಿತು, ಸಾಕಪ್ಪ ನಿಮ್ಮ ಸಹವಾಸ ಅಂತ ಕೂಡ ಹೇಳಿದ್ರಂತೆ. ಈಗ ಅಂದರೆ ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ತುಂಬಾ ಸೈಲೆಂಟ್ ಆಗಿದ್ದಾರೆ. ಎಲ್ಲೊಂದು ಕಡೆ ಮಾಡಿರುವಂತಹ ತಪ್ಪಿಗೆ ಪಶ್ಚಾತ್ತಾಪವನ್ನು ಕೂಡ ಪಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಭಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.